ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಸೋಲನ್ನು ಒಪ್ಪಿಕೊಳ್ಳಬಹುದು, ಆದರೆ ಅಪ್ಪಿಕೊಳ್ಳಬಾರದು. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಈ ವಿಶೇಷ ಘಟನೆಯನ್ನು ನಮ್ಮ ಪ್ರಿನ್ಸಿಪಾಲರು PUCಯಲ್ಲಿ ನಪಾಸಾಗಿದ್ದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು. ಸತ್ಯಾನ್ವೇಷಣೆಗಾಗಿ ಸಿದ್ಧಾರ್ಥ ತನ್ನ ಮಡದಿ ಮತ್ತು ಮಗನನ್ನು ಬಿಟ್ಟು ಮಧ್ಯರಾತ್ರಿ ಅರಮನೆಯಿಂದ ಹೊರಟು ಬಿಟ್ಟ. ಸತ್ಯಾನ್ವೇಷಣೆ ಅಷ್ಟು ಸುಲಭದ್ದೇನೂ ಆಗಿರಲಿಲ್ಲ. ಆತ ವರ್ಷಾನುಗಟ್ಟಲೆ ಕಾಡು ಮೇಡುಗಳಲ್ಲಿ ಅಲೆದ, ಯಾರ್ಯಾರದ್ದೋ ಮಾರ್ಗದರ್ಶನ ಪಡೆದ, ಜಪ, ಧ್ಯಾನ, ಉಪವಾಸಗಳನ್ನು ಆಚರಿಸಿದ, ಕಠಿಣ ತಪಸ್ಸನ್ನು ಮಾಡಿದ. ಆದರೂ ಸತ್ಯದ ದರ್ಶನವಾಗಲಿಲ್ಲ. ತಾನು ಸೋತಿದ್ದೇನೆ ಎನಿಸಲು ಶುರುವಾಯಿತು. ಇಲ್ಲಿದ್ದೇನು ಪ್ರಯೋಜನ, ಮರಳಿ ಊರಿಗೆ ಹೋಗಬೇಕೆಂದು ಚಿಂತಿಸತೊಡಗಿದ. ದಂತಕಥೆಯೊಂದರ ಪ್ರಕಾರ ಸಿದ್ಧಾರ್ಥ ಸೋಲನ್ನು ಒಪ್ಪಿಕೊಳ್ಳುತ್ತಿದ್ದಾನೆ, ತನ್ನ ರಾಜ್ಯಕ್ಕೆ ಮರಳುತ್ತಿದ್ದಾನೆ ಎಂಬ ವಿಷಯ ಸ್ವರ್ಗಾಧಿಪತಿಯಾದ ಇಂದ್ರನಿಗೂ ಗೊತ್ತಾಯಿತು. ಆತ ಒಬ್ಬ ಸಿದ್ಧಾರ್ಥ ಸತ್ಯವನ್ನು ಕಂಡುಕೊಂಡರೆ ಅದರ ಫಲ ಸಾವಿರಾರು ಜನಕ್ಕೆ ಆಗುತ್ತದೆ. ಅದೇ ಒಬ್ಬ ಸಿದ್ಧಾರ್ಥ ಸೋಲನ್ನೊಪ್ಪಿಕೊಂಡು ಹಿಂತಿರುಗಿ ಹೋದರೆ ಅದರ ದುಷ್ಪರಿಣಾಮ ಎಲ್ಲ ಸಾಧಕರ ಮೇಲೆ ಆಗುತ್ತದೆ. ಅವರು ನಿರುತ್ಸಾಹಗೊಳ್ಳುತ್ತಾರೆ. ಹಾಗಾಗಬಾರದು. ಸಿದ್ಧಾರ್ಥನಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಎಂದುಕೊಂಡು ಒಂದು ಅಳಿಲಿನ ರೂಪದಲ್ಲಿ ಧರೆಗಿಳಿದು ಬಂದ. ಸಿದ್ಧಾರ್ಥನ ದಾರಿಯಲ್ಲಿ ಕುಳಿತ. ಸಿದ್ಧಾರ್ಥ ಹತ್ತಿರ ಬಂದ ತಕ್ಷಣ ಪಕ್ಕದಲ್ಲಿದ್ದ ಕೊಳವೊಂದರಲ್ಲಿ ಧುಮುಕಿ ತನ್ನ ಅಳಿಲಿನ ಬಾಲವನ್ನು ನೀರಿನಲ್ಲಿ ಅದ್ದಿ ಒದ್ದೆ ಮಾಡಿಕೊಂಡು ಮೇಲೆದ್ದು ಬಂದು ಆ ನೀರನ್ನು ದಾರಿಯಲ್ಲಿ ಚಿಮುಕಿಸಿದ. ಮತ್ತೆ ದಡದಡನೆ ಹೋಗಿ ಕೊಳದಲ್ಲಿ ಬಾಲವನ್ನು ಅದ್ದಿ ನೀರು ತಂದು ದಾರಿಯಲ್ಲಿ ಚಿಮುಕಿಸಿದ. ಅಳಿಲಿನ ದಡಬಡ ಓಡಾಟವನ್ನು ಸಿದ್ಧಾರ್ಥ ಗಮನಿಸಿದ. ಕುತೂಹಲ ಎನಿಸಿತು. ಅಳಿಲೆ, ಏನಿದು ನಿನ್ನ ಓಡಾಟ ಎಂದು ಕೇಳಿದ. ಅಳಿಲು, ಕೊಳದಲ್ಲಿ ಸಾಕಷ್ಟು ನೀರಿದೆ, ಆದರೆ ರಸ್ತೆ ಒಣಗಿದೆ. ನನ್ನ ಬಾಲದಲ್ಲಿ ನೀರು ತಂದು ರಸ್ತೆಯನ್ನು ಒದ್ದೆ ಮಾಡುತ್ತಿದ್ದೇನೆ. ಕೊಳದ ನೀರನ್ನೆಲ್ಲ ರಸ್ತೆಯಲ್ಲಿ ಸುರಿಯುತ್ತೇನೆ ಎಂದಿತು. ಸಿದ್ಧಾರ್ಥ, ಇಷ್ಟು ದೊಡ್ಡ ಕೊಳದ ನೀರನ್ನು ನಿನ್ನ ಪುಟ್ಟ ಬಾಲದಲ್ಲಿ ತಂದು ಉದ್ದದ ರಸ್ತೆಯನ್ನು ಒದ್ದೆ ಮಾಡಲು ಯತ್ನಿಸುತ್ತಿದ್ದೀಯಲ್ಲ, ಇದು ಸಾಧ್ಯವೇ ಎಂದು ಪ್ರಶ್ನಿಸಿದ. ತಕ್ಷಣ ಅಳಿಲು, ಸರೋವರ ದೊಡ್ಡದಾದರೇನಂತೆ, ರಸ್ತೆ ಉದ್ದವಾದರೇನಂತೆ, ಬಾಲ ಚಿಕ್ಕದಾದರೇನಂತೆ, ಮಹತ್ಕಾರ್ಯಕ್ಕೆ ಕೈ ಹಾಕಿದ್ದೇನೆ. ಇದನ್ನು ಅರ್ಧದಲ್ಲೇ ಬಿಟ್ಟು ಸೋಲನ್ನೊಪ್ಪಿಕೊಂಡು ಹೋಗಲು ನಾನೇನು ಸಿದ್ಧಾರ್ಥನೇ ಎಂದಿತ್ತು. ಸಿದ್ಧಾರ್ಥನಿಗೆ ಎದೆಗೆ ಒದ್ದಂತಾಯಿತು. ಆತ ಹಾಗೆಯೇ ನಿಂತದ್ದನ್ನು ಲೆಕ್ಕಿಸದೆ ಅಳಿಲು ತನ್ನ ಪ್ರಯತ್ನವನ್ನು ಮುಂದುವರೆಸಿತು. ಸಿದ್ಧಾರ್ಥ ನೋಡುತ್ತಿದ್ದಂತೆ ರಸ್ತೆಯ ಒಂದೆರಡು ಚದರಡಿ ಒದ್ದೆಯಾಗಿತ್ತು. ತಕ್ಷಣ ಸಿದ್ಧಾರ್ಥನ ಬುದ್ಧಿಗೆ ಏನೋ ಹೊಳೆದಂತಾಯಿತು. ಅಳಿಲಿನಂತಹ ಪುಟ್ಟ ಪ್ರಾಣಿ ಇಷ್ಟು ದೊಡ್ಡ ಕಾರ್ಯ ತನ್ನಿಂದ ಸಾಧ್ಯವಿಲ್ಲ ಎಂದು ಭಾವಿಸದೆ ಕಾರ್ಯಮಗ್ನವಾಗಿರುವಾಗ ಸತ್ಯದ ಸಾಕ್ಷಾತ್ಕಾರ ತನ್ನಿಂದ ಸಾಧ್ಯವಿಲ್ಲವೆಂದು ಸೋಲನ್ನೊಪ್ಪಿಕೊಳ್ಳುವುದು ಸರಿಯಲ್ಲವೆಂದು ತೀರ್ಮಾನಿಸಿದ. ಮತ್ತೆ ತಪಸ್ಸಿಗೆ ತೊಡಗಿದನಂತೆ. ಸೂಕ್ತ ಸಮಯದಲ್ಲಿ ಸತ್ಯದರ್ಶನವಾಯಿತಂತೆ. ಇದನ್ನು ಹೇಳಿದ ಪ್ರಿನ್ಸಿಪಾಲರು, ಸಿದ್ಧಾರ್ಥನಂತಹ ಮಹಾಪುರುಷನೇ ತನ್ನ ಪ್ರಯತ್ನದಲ್ಲಿ ಸೋತಿದ್ದ, ಸೋಲನ್ನೊಪ್ಪಿಕೊಂಡ, ಆದರೆ ಸೋಲನ್ನು ಅಪ್ಪಿಕೊಂಡು ಕುಳಿತುಕೊಳ್ಳಲಿಲ್ಲ. ಮರಳಿ ಯತ್ನವ ಮಾಡಿದ, ಯಶಸ್ಸನ್ನು ಪಡೆದ. ನೀವು PUCಯಂತಹ ಪರೀಕ್ಷೆಯಲ್ಲಿ ನಪಾಸಾದರೆ ಜೀವನದಲ್ಲೇ ನಪಾಸಾದಂತೆ ಭಾವಿಸಬಾರದು, ಮತ್ತೆ ಪ್ರಯತ್ನಿಸಬೇಕು ಎಂದು ಪ್ರೋತ್ಸಾಹಿಸಿದರು. ವಿದ್ಯಾರ್ಥಿಗಳು ಹಾಗೆಯೇ ಮಾಡಿ ಆನಂತರದ ಪರೀಕ್ಷೆಯಲ್ಲಿ ಅವರೆಲ್ಲರೂ ಉತ್ತೀರ್ಣರಾದರು. ಸೋಲನ್ನೊಪ್ಪಿಕೊಳ್ಳಬಹುದು, ಆದರೆ ಅಪ್ಪಿಕೊಳ್ಳಬಾರದು ಎಂಬುದು ವಿದ್ಯಾರ್ಥಿಗಳಿಗೆ ಅಲ್ಲ, ಎಲ್ಲರಿಗೂ ಒಳ್ಳೆಯ ತತ್ವ ಎಂಬುದನ್ನು ನಾವು ಒಪ್ಪಿಕೊಳ್ಳಬಹುದೇ? ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.